ನಮಸ್ಕಾರ ಗೆಳೆಯರೆ, ಇವತ್ತು ನಾನು ನಿಮ್ಮ ಜೊತೆ ಒಂದು ಅತಿ ದೊಡ್ಡ ಮತ್ತು ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಬಂದಿದ್ದೇನೆ. ಈ ಸುದ್ದಿ ಕೇಳಿದರೆ ಭಾರತೀಯ ಸೇನೆಗೆ ಇನ್ನಷ್ಟು ಶಕ್ತಿ ಬಂದಿದ್ದು ನಮ್ಮ ಶತ್ರು ರಾಷ್ಟ್ರಗಳಿಗೆ ನಡುಕ ಶುರುವಾಗಿದೆ ಅಂತ ಹೇಳಬಹುದು. ಈಗಾಗಲೇ ಈ ಸುದ್ದಿಯನ್ನು ನೀವು ಎಲ್ಲಾದರೂ ನೋಡಿರ್ತೀರಾ. ಅದು ಏನಂದ್ರೆ, ಅಮೆರಿಕಾದಿಂದ ಭಾರತಕ್ಕೆ 3 ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಬರೋದು ಬಹುತೇಕ ಖಚಿತವಾಗಿದ್ದು ಜುಲೈ 21ರಂದು ಈ ಹೆಲಿಕಾಪ್ಟರ್ಗಳು ನಮ್ಮ ಸೇನೆಗೆ ಸೇರ್ಪಡೆಗೊಳ್ಳುವ ಸಾಧ್ಯತೆ ಇದೆ ಅನ್ನೋ ನ್ಯೂಸ್ ಬಂದಿದೆ. ಹಾಗೆಯೇ ಇದು ಯಾವುದೇ ಚಿಕ್ಕ ವಿಷಯ ಅಲ್ಲ ಗೆಳೆಯರೆ, ಇದು ನಮ್ಮ ಭಾರತೀಯ ಸೇನೆಯ ಬಲವನ್ನ ಹಲವಾರು ಪಟ್ಟು ಹೆಚ್ಚಿಸುವಂತಹ ಒಂದು ಮಹತ್ವದ ಬೆಳವಣಿಗೆ. ಸೊ ಬನ್ನಿ ಗೆಳೆಯರೆ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಅಪಾಚೆ ಹೆಲಿಕಾಪ್ಟರ್ ಅಂದ್ರೆ ಏನು, ಇದು ಯಾಕೆ ಇಷ್ಟು ಪ್ರಬಲ, ಇದರಿಂದ ಭಾರತೀಯ ಸೇನೆಗೆ ಏನು ಲಾಭ, ಮತ್ತು ನಮ್ಮ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾ ಯಾಕೆ ಇದರಿಂದ ಭಯ ಪಡಬೇಕು, ಈ ಎಲ್ಲವನ್ನ ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ಹೇಳಲಿದ್ದೇನೆ. ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೂ ನಮ್ಮ ಭಾರತದ ಈ ಪ್ರಗತಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಅಪಾಚೆ ಹೆಲಿಕಾಪ್ಟರ್ಗಳು ಜಗತ್ತಿನಲ್ಲೇ ಅತ್ಯಂತ ಪ್ರಬಲವಾದ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಅಂತ ಕರೆಸಿಕೊಳ್ತಾವೆ. ಇವುಗಳನ್ನ ಅಮೆರಿಕಾದ ಬೋಯಿಂಗ್ ಕಂಪನಿ ತಯಾರಿಸುತ್ತೆ. ಈ ಹೆಲಿಕಾಪ್ಟರ್ಗಳನ್ನ ಫ್ಲೈಯಿಂಗ್ ಟ್ಯಾಂಕ್ ಅಂತಾನೂ ಕರೆಯುತ್ತಾರೆ. ಯಾಕಂದ್ರೆ ಇವು ಬರೀ ವಿಮಾನದಂತೆ ಹಾರೋದಲ್ಲ, ಬದಲಾಗಿ ಟ್ಯಾಂಕುಗಳನ್ನ, ಶತ್ರುಗಳ ಬಂಕರ್ಗಳನ್ನ, ಬಲವಾದ ನೆಲೆಗಳನ್ನ ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಹೊಂದಿವೆ. ಇದು ಹೆಲ್ ಫೈರ್ ಕ್ಷಿಪಣಿಗಳು, ಸ್ಟಿಂಗರ್ ಕ್ಷಿಪಣಿಗಳು, ರಾಕೆಟ್ಗಳು ಮತ್ತು 30mm ಗನ್ ಅಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೊಂದಿರುತ್ತದೆ. ಒಂದು ಹೆಲ್ ಫೈರ್ ಕ್ಷಿಪಣಿ ಟ್ಯಾಂಕುಗಳನ್ನು ಕೂಡ ಇದು ನಿಖರವಾಗಿ ನಾಶ ಮಾಡಬಲ್ಲದು. ಇದು ಅತ್ಯಾಧುನಿಕ ನೈಟ್ ವಿಷನ್ ಸಿಸ್ಟಮ್ ಅನ್ನು ಹೊಂದಿದ್ದು ರಾತ್ರಿಯ ಕತ್ತಲೆಯಲ್ಲಿಯೂ ಕೂಡ ಶತ್ರುಗಳ ಚಲನವಲನವನ್ನ ಪತ್ತೆ ಹಚ್ಚಿ ನಿಖರವಾಗಿ ದಾಳಿ ಮಾಡಬಲ್ಲದು. ಈ ಅಪಾಚೆ ಹೆಲಿಕಾಪ್ಟರ್ಗಳು ಬುಲೆಟ್ ಪ್ರೂಫ್ ಕವಚದಿಂದ ಕೂಡಿದ್ದು ಪೈಲಟ್ಗಳು ಸುರಕ್ಷಿತವಾಗಿರ್ತಾರೆ. ಹಾಗೂ ಎಂಥ ಕಠಿಣ ಪ್ರದೇಶನೇ ಇರಲಿ, ಇವುಗಳು ಸುಲಭವಾಗಿ ಕಾರ್ಯನಿರ್ವಹಿಸಬಲ್ಲವು. ಈಗಾಗಲೇ ಭಾರತೀಯ ವಾಯುಸೇನೆ 22 ಅಪಾಚೆ ಹೆಲಿಕಾಪ್ಟರ್ಗಳನ್ನು ಹೊಂದಿದ್ದು ಈಗ ಸೇನೆಗೂ 3 ಹೆಲಿಕಾಪ್ಟರ್ಗಳು ಸಿಗ್ತಾ ಇವೆ. ಇದು ಯಾಕೆ ಮುಖ್ಯ ಅಂದ್ರೆ, ಪಾಕಿಸ್ತಾನ ಮತ್ತು ಚೀನಾ ಗಡಿಗಳಲ್ಲಿ ಎತ್ತರದ ಪ್ರದೇಶಗಳು ಮತ್ತು ಕಠಿಣ ಭೂ ಪ್ರದೇಶವಿದೆ. ಇಂತಹ ಪ್ರದೇಶಗಳಲ್ಲಿ ಅಪಾಚೆ ಹೆಲಿಕಾಪ್ಟರ್ಗಳು ಶತ್ರುಗಳ ಚಲನವಲನವನ್ನ ಸುಲಭವಾಗಿ ಪತ್ತೆ ಹಚ್ಚಿ ಅವರ ನೆಲೆಗಳನ್ನು ಧ್ವಂಸ ಮಾಡಬಲ್ಲವು. ವಿಶೇಷವಾಗಿ ಲಡಾಖ್ ಮತ್ತು ಈಶಾನ್ಯ ರಾಜ್ಯಗಳ ಗಡಿಗಳಲ್ಲಿ ಇವುಗಳ ಉಪಸ್ಥಿತಿ ಬಹಳ ಮುಖ್ಯವಾಗಲಿದೆ. ಕೌಂಟರ್ ಟೆರರಿಸಂ ಆಪರೇಷನ್ಗಳಲ್ಲಿ ಇವು ಬಹಳ ಪರಿಣಾಮಕಾರಿ. ಗುಪ್ತವಾಗಿರುವ ಉಗ್ರರ ನೆಲೆಗಳನ್ನು ನಾಶ ಮಾಡಲು ಇವು ನೆರವಾಗ್ತವೆ. ಹಾಗಾಗಿ ಇಂತಹ ಪ್ರಬಲ ಆಯುಧಗಳು ಸೇನೆಗೆ ಇನ್ನಷ್ಟು ಆತ್ಮವಿಶ್ವಾಸ ನೀಡ್ತವೆ. ಯಾವುದೇ ಸವಾಲನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ ಅನ್ನೋ ಸಂದೇಶವನ್ನ ಇದು ಸಾರುತ್ತದೆ. ಕೇವಲ 3 ಹೆಲಿಕಾಪ್ಟರ್ಗಳು ಅಂದ್ರೂ ಇವುಗಳ ಸಾಮರ್ಥ್ಯ ಅಪಾರ. ಇದು ನಮ್ಮ ಶಸ್ತ್ರಾಗಾರಕ್ಕೆ ದೊಡ್ಡ ಶಕ್ತಿ ತುಂಬುತ್ತದೆ. ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ. ಯಾಕೆ ನಮ್ಮ ನೆರೆ ರಾಷ್ಟ್ರಗಳು ಇದರಿಂದ ಭಯ ಪಡಬೇಕು? ಯಾಕಂದ್ರೆ ಚೀನಾ ನಮ್ಮ ಗಡಿಗಳಲ್ಲಿ ತನ್ನ ಸೇನಾ ಬಲವನ್ನ ಹೆಚ್ಚಿಸಿಕೊಳ್ತಾ ಇದೆ. ಆದರೆ ಅಪಾಚೆ ಹೆಲಿಕಾಪ್ಟರ್ಗಳು ಎತ್ತರದ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಚೀನಾದ ಸೇನಾ ಚಟುವಟಿಕೆಗಳಿಗೆ ಇದು ಒಂದು ದೊಡ್ಡ ಸವಾಲಾಗಲಿದೆ. ಚೀನಾದ ಟ್ಯಾಂಕುಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳನ್ನ ಸುಲಭವಾಗಿ ಗುರಿಯಾಗಿಸಲು ಇವು ಸಮರ್ಥವಾಗಿವೆ. ಹಾಗೆ ನೋಡಿದ್ರೆ ಈ ಪಾಕಿಸ್ತಾನ ತನ್ನ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಖ್ಯಾತವಾಗಿದೆ. ಹಾಗಾಗಿ ಅಪಾಚೆ ಹೆಲಿಕಾಪ್ಟರ್ಗಳ ಸೇರ್ಪಡೆ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸುತ್ತದೆ. ಯಾವುದೇ ದುಸ್ಸಾಹಸಕ್ಕೆ ಅದು ಕೈ ಹಾಕಿದ್ರೆ ನಾವು ಪ್ರಬಲವಾಗಿ ಪ್ರತಿದಾಳಿ ನಡೆಸಲು ಸಿದ್ಧರಿದ್ದೇವೆ. ಅವರ ಗಡಿ ಪ್ರದೇಶದಲ್ಲಿರುವ ಉಗ್ರರ ಬೇಸ್ಗಳ ಮೇಲೆ ನಿಖರ ದಾಳಿಗೆ ಇವು ಉಪಯೋಗಕ್ಕೆ ಬರ್ತಾವೆ. ಒಟ್ಟಿನಲ್ಲಿ ಹೇಳುವುದಾದ್ರೆ ಗೆಳೆಯರೆ, ಈ 3 ಅಪಾಚೆ ಹೆಲಿಕಾಪ್ಟರ್ಗಳ ಸೇರ್ಪಡೆ ಭಾರತೀಯ ಸೇನೆಯನ್ನ ಇನ್ನಷ್ಟು ಪ್ರಬಲಗೊಳಿಸುತ್ತದೆ. ಇದು ಕೇವಲ ಸಂಖ್ಯೆಯ ಆಟವಲ್ಲ, ಬದಲಿಗೆ ತಂತ್ರಜ್ಞಾನ, ಸಾಮರ್ಥ್ಯ ಮತ್ತು ಭವಿಷ್ಯದ ಯುದ್ಧದ ಸನ್ನದ್ಧತೆಯ ಬಗ್ಗೆ ಭಾರತದ ಜಾಗತಿಕ ಮಟ್ಟದಲ್ಲಿ ತನ್ನ ಸೇನಾ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಿದೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಭಾರತ ತನ್ನ ಭದ್ರತೆಗಾಗಿ ಎಷ್ಟು ಬದ್ಧವಾಗಿದೆ ಅನ್ನೋದನ್ನ ಇದು ತೋರಿಸುತ್ತದೆ. ಜುಲೈ 21ರಂದು ಈ ಹೆಲಿಕಾಪ್ಟರ್ಗಳು ಸೇನೆಗೆ ಸೇರ್ಪಡೆಗೊಂಡಾಗ ನಮ್ಮ ಯೋಧರಿಗೆ ಹೊಸ ಶಕ್ತಿ ಬರಲಿದೆ. ಸೊ ಗೆಳೆಯರೆ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.